ನನಗೂ ಒಂದು ಅರ್ಜಿ ಬಂದಿದೆ. ಕೊರಗು ಮುನರತ್ನ ನಾಯ್ಡು ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನಾನು ಅದನ್ನ ಡಿಸಿಎಂ ಕೊರಗು ಮುನರತ್ನ ನಾಯ್ಡು ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನೆ ಬರ್ತಾರೆ. ಜನ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ಇನ್ನೊಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೆದರಿಸ್ತಾ ಇದ್ದಾರೆ ರೇಪಿಸ್ಟ್ ಬಗ್ಗೆ ನಾನು ಮಾತಾಡಿದ್ರೆ ವಿಧಾನಸೌಧದಲ್ಲಿ ರೇಪ್ ಮಾಡೋ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ. ನೀವು ಅವ್ರ ಬಗ್ಗೆ ಎಲ್ಲ ಕೇಳ್ತಿದ್ರೆ ಮಾತಾಡ್ತಾರೆ. ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಜ್ಜಾಹಿರಾತಿ ಆಗಿದೆ. ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ. ಹೆಂಗ್ ಮಾಡ್ದ, ಏನ್ ಮಾಡ್ದ, ಅದ್ರ ಬಗ್ಗೆ ಆ ಜಾಸ್ತಿದಲ್ಲಿ ಏನೇನಿದೆ ಅದನ್ನೆಲ್ಲ ಕಲ್ತ್ಕೊಂಡು ಹೋದ್ರಪ್ಪ. ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ, ಅವ್ರು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ. ರೇಪಿಸ್ಟ್ ನಾನು ಹೇಳಿದ್ದಲ್ಲ, ಯಾರು ದೂರು ಕೊಟ್ಟರು ಹೇಳ್ತಾ ಇದ್ರೆ ನನ್ನ ರೇಪ್ ಮಾಡಿದ್ದಾರೆ, ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಾರೆ. ದೇವ್ ಕೆಲಸ ಮಾಡಕ್ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀವಿ. ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ? ಅದ್ರ ಬಗ್ಗೆ ಕೇಳ್ರಿ. ರೇಪ್ ಮಾಡಿದ್ಯಾ ಈಗ ಅಂತ ಕೇಳ್ರಿ. ಪ್ರಶ್ನೆ ಮಾಡಿದ್ರೆ ಯಾವ ತರ ಎಲ್ಲಿ ಮಾಡಿದ್ರಿ? ಎಲ್ಲಿ ನೋಡ್ಲಿಲ್ಲ ನಾನು. ಕ್ಲಾಸಿಕಲ್ ಬಂದಿರೋದು ಪ್ರಶ್ನೆ ಮಾಡ್ರಿ ಏನಿದೆ ಅಂತ ಹೇಳಿ. ಒಂದೊಂದು ವರ್ಷನೂ ಓದಿ ಅವರನ್ನ ವಿಧಾನಸಭೆಯಿಂದ ಇದನ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ತೀರ್ಮಾನ ಕೇಸು ನಿರ್ದೋಷಿ ಅಂತ ತೀರ್ಮಾನ ಈಚೆ ಬರೋವರೆಗೂ ಅವನ ಆಚೆ ಕಳಿಸ್ಬೇಕು. ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು. ಎಲ್ಲರೂ ಸಭೆಯಲ್ಲಿ ಕೇಳಿ, ವಿಧಾನಸೌಧದಲ್ಲಿ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ, ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಸೆಂಟ್ರ್ ಆದ್ರು ಅದ್ರ ಬಗ್ಗೆ ಮಾತಾಡಪ್ಪ. ಯಾಕೆ ಏನೇನೋ ಮಾತಾಡ್ತೀವಿ, ಅದನ್ನ ಚರ್ಚೆ ಮಾಡಪ್ಪ. ರಾಜ್ಯ ಜನ ಕೇಳ್ರಿ, ಒಕ್ಕಲಿಗರ ಮೇಲೆ ಪ್ರೀತಿ ಯಾವ ಬಂದಿದೆ ಅಂತ ಅಂದ್ರೆ ಒಕ್ಕಲಿಗರ ಮೇಲೆ ಪ್ರೀತಿ ಈಗೆಲ್ಲ ಬಂದಿತ್ತು. ತಾಯಿ ಹೆಂಡತಿನೆಲ್ಲ ಮಾಡುತ್ತಲ್ಲ ಆವಾಗ ಯಾವ್ಯಾವ ಪದಗಳನ್ನ ಅವಾಚ್ಯ ಪದಗಳನ್ನ ಬಳಸಿದ್ದಾರೆ ಅದನ್ನ ಮುಚ್ಕೊಳ್ಳಿಕ್ಕೆ ಮುಗ್ವಾಡ ಹಾಕೊಂಡು ಬಂದಿರ್ತಕ್ಕಂಥ ಒಬ್ರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ತಪ್ಪು ಮಾಡ್ಕೊಂಡು ಬರ್ಲಿ. ಅವ್ರು ಗೊತ್ತಿದೆ, ಕಲೆ ಎಲ್ಲ ಗೊತ್ತಿದೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಓಕೆ, ಥ್ಯಾಂಕ್ಸ್.